ಇವಾಗೆಲ್ಲ ನಮಗೆಲ್ಲ ಸಾಕಷ್ಟು ಮುಖ್ಯಮಂತ್ರಿಗಳು ನಮಗೆ ಅನುದಾನ ಕೊಡ್ತೀರ ಅಂತ ಹೇಳ್ಬಿಟ್ಟು ಹೇಳಿದಾರ. ಹಾಗಾಗಿ ನಮಗೆ ಅದೊಂದು ಧೈರ್ಯ ಇದೆ. ಪ್ಲಸ್ ಅದ್ರ ಜೊತೆಗೆ ಮುಖ್ಯಮಂತ್ರಿಗಳು ನಮಗೆಲ್ಲ DMF ಫಂಡ್ಗಳು ಏನು ಬರ್ಬೇಕು ಅದೆಲ್ಲ ಡೈರೆಕ್ಷನ್ಸ್ ಕೂಡ ಕೊಟ್ಟಿದ್ದಾರೆ. ಈ ವರ್ಷ ಸಾಕಷ್ಟು ಕಾರ್ಯಕ್ರಮಗಳು ಹೊಸಪೇಟೆ ಸಿಟಿನಲ್ಲಿ ಆಗುತ್ತೆ, ಮತ್ತು ಹಳ್ಳಿ ಭಾಗದಲ್ಲಿ ಆಗುತ್ತೆ, ಮತ್ತು ಕಮಲಾಪುರ್ನಲ್ಲಿ ಕೂಡ ಆಗುತ್ತೆ. ಇವೆಲ್ಲ ಇಟ್ಕೊಂಡಿದ್ದೀನಿ, ಎಲ್ಲ ಸಾರ್ಟ್ ಔಟ್ ಮಾಡಿದ್ದೀವಿ. ಹೆಚ್ಚು ಕಡಿಮೆ ಈ ವರ್ಷ ಏನೇನು ಜನರ ಬೇಡಿಕೆ ಇದೆ ಅದೆಲ್ಲ ಪೂರ್ವಹಿಸ್ತೀನಿ ಈ ವರ್ಷ. ಸರ್, ಈಗ ವಿಶೇಷವಾಗಿ ಈ ನಮ್ಮ ರೈಲ್ವೆ ಮೇಲ್ಸೇತುವೆ ಹೈವೇ ಏನ್ ನಡೀತಾ ಇದೆ? ರೈಲ್ವೆದು ಆಗಲೇ ಮೊನ್ನೆ ಡಿಸ್ಕಷನ್ ಆಯಿತು. ಎಲ್ಲರನ್ನು ನಮ್ಮ ಅನಂತ್ ಸೇನ್ಗುಡಿನಿಂದ ಎಲ್ಲರೂ ಬಂದಿದ್ರು. ಯಾರು ಲ್ಯಾಂಡ್ ಲೂಸರ್ಸ್ ಇದ್ದಾರೋ ಅವ್ರಿಗೆಲ್ಲ ಲ್ಯಾಂಡ್ ಕಾಂಪನ್ಸೇಷನ್ ಮಾಡಿಕೊಡ್ತೀನಿ ಅಂತ ಹೇಳಿದ್ವಿ. ಪ್ಲಸ್ ಅದಕ್ಕೆಲ್ಲ ರೆಡಿ ಆಗ್ತಾ ಇದೆ. 2 ಎಕರೆ 20 ಸೆಂಟ್ಸ್ ಆಗ್ಬೋದು. ಹಾಗಾಗಿ ಒಂದು 45 ರಿಂದ 50 ಜನಕ್ಕೆ ಎಲ್ಲ ಲ್ಯಾಂಡ್ ಲೂಸರ್ಸ್ ಮುಂಚೆ ಅವ್ರಿಗೆ ನ್ಯಾಷನಲ್ ಹೈವೇನಿಂದ ಅರ್ಧ ಮನೆ ಹೋಗ್ಬಿಟ್ಟೈತಿ. ಇವಾಗ ಈ ರೈಲ್ವೆ ಬ್ರಿಡ್ಜ್ನಿಂದ ಪೂರ್ತಿ ಮನೆ ಹೋಗ್ಬಿಟ್ಟೈತಿ. ಅದನ್ನ 45 ಜನದಲ್ಲಿ ಉಳಿಯೋದೇ 1, 2, 3 ಜನಕ್ಕೆ ಅಷ್ಟೇ ಉಳಿಯುತ್ತೆ. ಎಲ್ಲರಿಗೂ ಹಂಗೆ ಪಾಪ ನಮ್ಮ ಜನ ಹೆಂಗಂದ್ರೆ ಈಗಿನ ಊರು ಒಳ್ಳೇದಾಗತ್ತಲ್ಲ, ಹೋಗಲ್ ಬಿಡು ಅನ್ನೋದೇ ಇದನ್ನೆಲ್ಲ ಇದಾರಾಗ್ಲಿ. ಬಟ್ ಅವರಿಗೆ ಏನಾನ ಕಾಂಪನ್ಸೇಷನ್ ಕೊಡ್ಬೋದು. ಅದೇ ಸಿಟಿನೆಲ್ಲ ಆದ್ರಿಗಿನ FSI ಅನ್ನ ಕೇಳ್ತಾರ, ಕಾಂಪನ್ಸೇಷನ್ ಅನ್ನ ಕೇಳ್ತಾರ, ಇಲ್ಲದ್ರೆ ಅಮೌಂಟ್ ಅನ್ನ ಕೇಳ್ತಾರ. ಅವು ಯಾವೂ ಇಲ್ಲ. ಪಾಪ ಅವ್ರಿಗೆಲ್ಲ ನಾನು ಮೊನ್ನೆ ಹೇಳಿದ್ಮೇಲೆ ಅವರೆಲ್ಲ ಒಪ್ಕೊಂಡ್ರು. ಬೇರೆ ಮಾತಾಡೋಕ್ಕೆ ಹೋಗಿಲ್ಲ. ಅವರಿಗೆ ಯಾವತ್ತಿಗೂ ನಾನು ಅವ್ರ ಚಿರಋಣಿಯಾಗಿ ನಾನು ಇರ್ತೀನಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಈ ಕಾಲಘಟ್ಟ ಮೊರಾರ್ಜಿ ಶಾಲೆ ವರ್ಸಸ್ ಶುಗರ್ ಫ್ಯಾಕ್ಟ್ರಿ ಏನ್ ಸರ್? ಏನಿಲ್ಲ, ನನಗೆ ಶುಗರ್ ಫ್ಯಾಕ್ಟ್ರಿ ಎಷ್ಟು ಮುಖ್ಯ, ನನಗೆ ಅದು ಶಾಲೆ ಕೂಡ ಅಷ್ಟೇ ಮುಖ್ಯ. ಯಾವೂ ನಾವು ನೆಗ್ಲೆಕ್ಟ್ ಮಾಡೋಕ್ಕಂಗಿಲ್ಲ. ಯಾಕಂದರೆ ಮಕ್ಕಳದು ಭವಿಷ್ಯತ್ ನಾವು ಹೆಂಗೆ ಬಿಡೋಕ್ಕಾಗುತ್ತೆ. ಹಾಗಾಗಿ ನಮಗೇನಂದ್ರೆ ಈಗಿನ ಒಂದು ವೇಳೆ ಅಲ್ಲೇ ಶುಗರ್ ಫ್ಯಾಕ್ಟ್ರಿ ಅಲ್ಲೇ ಮತ್ತೆ ಸ್ಕೂಲು ಒಂದೇ ಕಡೆ ಆಗ್ಬೇಕಂದ್ರೆ ಈಗಿನ ಅದು ಪಾಸಿಬಿಲಿಟಿ ಇಲ್ಲ. ಪೊಲ್ಯೂಷನ್ನಿಂದ ಅದು ಏನೋ ಮತ್ತೆ ಶುಗರ್ ಫ್ಯಾಕ್ಟ್ರಿ ಇದಾಗುತ್ತೆ. ಶುಗರ್ ಫ್ಯಾಕ್ಟ್ರಿನಿಂದ 1 ಲಕ್ಷ ಜನ ಅದ್ರ ಮೇಲೆ ಆದಾಯ ಪಟ್ಟಾರ, ಅದರ ಮೇಲೆ ಬದುಕಿದೆ. ಹಾಗಾಗಿ 2 ಪರಿಶೀಲನೆ ಮಾಡ್ತಾ ಇದ್ದೀನಿ. ಮೊನ್ನೆ ತಹಸೀಲ್ದಾರ್ ಮೇಡಮಿಗೆ ಮೊನ್ನೆ ಆಗಲೇ ಎಲ್ಲ ಬೇರೆ ಕಡೆ ಎಲ್ಲೆಲ್ಲಿದೆ ಎಲ್ಲ ವಿಚಾರ ಮಾಡ್ರಿ ಅಂತ ಹೇಳಿದ್ದೀನಿ. ಎಲ್ಲ ಸರ್ವೆ ಮಾಡಿದಾರ. ನಾಳೆ ನಾಡ್ದ ಒಳಗೆ ನಮ್ಮ ಇಲಾಖೆಯವ್ರನ್ನ ಕರೆಸ್ಬಿಟ್ಟು ಅವೆಲ್ಲ ನೋಡ್ಕೊಂಡು ಬರಕ್ಕೆ ಹೇಳ್ತೀನಿ. ಅದು ಶಾಲೆಗೆ ಒಂದು 3-4 ಸ್ಥಳಗಳು ಇದಾವ. ಆ 3-4 ಸ್ಥಳಗಳೆಲ್ಲ ಪರಿಶೀಲನೆ ಮಾಡಿ ಅವರು ಏನು ಯಾವ್ದು ಅಪ್ರೂವಲ್ ಕೊಡ್ತಾರ ಅದು ಮೂವ್ ಮಾಡಿಸ್ಬಿಟ್ಟು ಇಮಿಡಿಯೇಟ್ ಆಗಿ ಕಾಲಘಟ್ಟ ಮೊರಾರ್ಜಿ ಶಾಲೆ ರಾಜ್ಯಪಾಲರ ಹೆಸರಲ್ಲಿದೆ ಸರ್. 9 ಎಕರೆ ದಾನ ಶಾಲೆಗೆ ಇಲ್ಲ, ಹಂಗೇನಿಲ್ಲ. ಅದಕ್ಕೇನಿದೆ, ಯಾಕಂದ್ರೆ ಇವಾಗ ನಮಗೆ ಒಂದು 74 ಎಕರೆ ಇದೆ ಶುಗರ್ ಫ್ಯಾಕ್ಟ್ರಿಗೆ. ಮತ್ತೆ ಅಲ್ಲೇ ನಾಗನಹಳ್ಳಿನಲ್ಲೇ ಬೆಣಕಾಪುರ ಹತ್ರ ಮತ್ತೆ ಸುತ್ತಮುತ್ತಲಿನಲ್ಲಿ ಒಂದು 5-5.5 ಎಕರೆ 7 ಎಕರೆ ಹಿಂಗೆಲ್ಲ ಇದೆ. ಅವೆಲ್ಲ 2-3 ಜಾಗ ಇದಾವ. ಅವನ್ನೆಲ್ಲ ಕಳಿಸ್ಬಿಟ್ಟು ತೋರಿಸಿ ಕೂತ್ಕೊಂಡು ಸೆಟ್ರೈಟ್ ಮಾಡ ಅಂತ. ನಾನಂತೂ ಅದು ನಮಗೆ ಸ್ಕೂಲ್ ಬಹಳ ಮುಖ್ಯ, ಅದು ಬೇಕೇ ಬೇಕಾಗಿದೆ. ಅದಕ್ಕೇನು ನಾನು ಕ್ರಮ ವಹಿಸ್ಬೇಕು ನಾನು ಇಲ್ಲ, ಹಂಗೇನಿಲ್ಲ. ಇವಾಗ ಅದೇ 4 ತಿಂಗಳ ಹಿಂದ್ಗಡೆ ಅದೇ ಗ್ರಾಮ ಪಂಚಾಯತಿ ಮೆಂಬರ್ಸು ಶುಗರ್ ಫ್ಯಾಕ್ಟ್ರಿಗೆ ರೆಸಲ್ಯೂಷನ್ ಪಾಸ್ ಮಾಡಿದ್ದಾರೆ. ಅದು ಅವ್ರಿಗೆ ಗೊತ್ತಿಲ್ಲ, ಅವರು ಮರ್ತೋಗಿದ್ದಾರೆ ನಾವು. ಮತ್ತೆ ಇವತ್ತು ಮತ್ತೆ ಸುಮ್ಮನೆ ರಾಜಕೀಯ ಬೇಡ ಇದರಲ್ಲಿ. ನಮಗೆ ಏನಕ್ಕಂದ್ರೆ ಅದು ಪ್ರವಾಸಿ ಸ್ಥಾನ ಇರೋದು ಪೆರಿಫೆರಿಯಲ್ ಝೋನ್ ನಲ್ಲಿ ಇದೆ. ಪೆರಿಫೆರಿಯಲ್ ಝೋನ್ ನಲ್ಲಿ ಗವರ್ಮೆಂಟ್ ಕ್ಯಾನ್ ಟೇಕ್ ಅ ಡಿಸಿಷನ್ ಅಂತ. ಅದೇನಾಗುತ್ತೆ, ಅದು ನಾವು ನೋಡ್ತಾ ಇರೋದು ಒಂದು ಜನರು ಅಲ್ಲಿ ನಮ್ಮ ಸುತ್ತಮುತ್ತಲಿರೋರಿಗೆಲ್ಲ ಕಬ್ಬು ಬೆಳೆಗಾರದ್ದು ಒಂದು ಇದೈತಿ, ಅವ್ರ ಅನುಕೂಲ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಅದು ನೋಡಬೇಕು, ನಮ್ಮ ಸ್ಕೂಲ್ ಕೂಡ ನೋಡಬೇಕು. 2 ಯಾವುದು ತಕರಾರು ಇಲ್ದಂಗೆ ನಾನು ಮಾಡ್ತೇನೆ ಸರ್. ಅಲ್ಲಿ ಪಾಸಿಬಲ್ ಇದೆನಾ ಸರ್ ಶುಗರ್ ಫ್ಯಾಕ್ಟ್ರಿ? ಯಾಕಂದ್ರೆ ಹವಾಮಾನ ASI ಏನಿಲ್ಲ, ಅದೇನು ಇಲ್ಲ. ಅದು UNESCO is confined only to 45 square kilometers. ಏನೋ ಮಾನ್ಯುಮೆಂಟ್ಸ್ ಇರೋ ತನಕ ಎಲ್ಲೆಲ್ಲಿದೆ ಅಲ್ಲೊಂದೇ ದೇ ಆರ್ ಕನ್ಫೈನ್ಡ್. ಬಟ್ ದೇ ಆರ್ ನಾಟ್ ಕನ್ಫೈನ್ಡ್ ಟು ಪೆರಿಫೆರಿಯಲ್ ಝೋನ್. ಇದು ನಾವು ಸರ್ಕಾರದಿಂದ ನಾವು ಮಾಡ್ಕೊಂಡಿರೋದು. ಹಾಗಾಗಿ ಸರ್ಕಾರದಲ್ಲಿ ನಾನು ಅದು ಮಾಡಿ ಅದು ಏನು ಅಲ್ಲ. ಆದ್ರೆ ಈಗ ಎತ್ತು ಬಂಡಿಗಳಿಗೆ ಸಾಗಣೆ ಮಾಡ್ಲಿಕ್ಕೆ, ಕಬ್ಬು ಸಾಗಣೆ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಯಾಕಂದ್ರೆ 5 ರಿಂದ 8 ಸಾವಿರ ಕುಟುಂಬಗಳು ಎತ್ತು ಬಂಡಿ ಮೇಲೆನೆ ಸಾಗಣೆ. ಅವರಿಗೆ ಏನಿಲ್ಲ ಅಂದ್ರೆ ಒಂದು ವರ್ಷಕ್ಕೆ 1 ರಿಂದ 1.5 ಲಕ್ಷ, ಒಂದು 4-5 ತಿಂಗಳ ಸೀಸನ್ ಅಲ್ಲಿ
ದುಡಿಮೆ ಆಗುತ್ತೆ, ಅದೇ ಅವ್ರ ಜೀವನ. ಇವಾಗ ರೈತರಿಗೆ ಎಷ್ಟು ಇವಾಗ ಹೇಗಿದೆ ಅಂದ್ರೆ, ರೈತರು ಒಂದು 30% ಪಾಲ್ಗಾರರು ಒಂದು ಕಬ್ಬಿನಲ್ಲಿ, 30% ಇವ ಕಾರ್ಮಿಕರು ಯಾರು ಕೂಲಿ ಯಾರು ಮಾಡ್ತಾರ, 30% ಈ ಸಾಗರಣೆಯಿಂದ 30% ಆಗುತ್ತೆ. ಟೋಟಲ್ ಎಷ್ಟು ಹೀಗಾಗಿದೆ. ಜಮೀನು ಕಾಯ್ದಿರಿಸಲಾಗಿದೆ ಸರ್ಕಾರಕ್ಕೂ ಮತ್ತೆ ಇವಾಗ 74 ಎಕರೆ ಇದೆ ಅಲ್ಲಿ, 74 ಎಕರೆ, ಅದರಲ್ಲಿ ಒಂದು 20 ಎಕರೆ ಇದರದ್ದಿದೆ, 10 ಎಕರೆ ಅದು, ಅದರಲ್ಲಿ 10 ಎಕರೆ ವಿ ಹ್ಯಾವ್ ಗಿವನ್ ಇಟ್ ಟು ದಿಸ್ ಥಿಂಗ್ ಸ್ಕೂಲ್ಗೆ, ವಿಲ್ ಡೈವರ್ಟೆಡ್ ಸಮ್ವೇರ್ ಎಲ್ಸ್, ಏನೋ ಒಂದೇ ಕಡೆ ಆಗ್ಲಿ ಅಂತ. ಮತ್ತೆ ಅವ್ರು ಯಾರು ಶುಗರ್ ಫ್ಯಾಕ್ಟ್ರಿ ಹಾಕ್ತಿರಲ್ಲ, ಹಾಕೋರಿಗೆ ಇನ್ನೊಂದು 20-25 ಎಕರೆ, ಅವ್ರಿಗೆ ಇನ್ನೊಂದು 100 ಎಕರೆ ಆಯ್ತು ಅಂದ್ರೆ ಎಲ್ಲ ಎಥನಾಲ್ ಬೇಸ್ಡು ಮತ್ತೆ ಬಗಾಸ್ ನಿಂದ ಪವರ್ ಪ್ಲಾಂಟು ಮತ್ತೆ ಶುಗರ್ ಫ್ಯಾಕ್ಟ್ರಿ ಕೂಡ 3 ಆಗ್ತಾವೆ. ಸರ್ಕಾರದ ಕೈನಲ್ಲಿ ಐತಿ, ಅದು ನನ್ನ ಕೈನಲ್ಲಿ ಐತಿ, ನನ್ ಬಿಟ್ಟು ಎಲ್ಲಿ ಮಾಡಂಗಿಲ್ಲ. ಹಾಗಾಗಿ ಅದ್ರ ಬಗ್ಗೆ ಚಿಂತೆ ಮಾಡೋದು ಬೇಕಾಗಿಲ್ಲ, ಯಾಕಂದ್ರೆ ನಾನು ಮಹಾದೇವಪ್ಪವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡು ಅದೆಲ್ಲ ಹಾಕ್ಸ್ಕೊಂಡಿದ್ದೆ. ಸರ್, ಒಂದು ಶಾಲೆನೋ ಕಾರ್ಖಾನೆನೋ ವಾಪಸ್ ಕೊಡಿ ಅಂತ ಹೇಳ್ತಾರೆ. ಇಲ್ಲ, ಹಂಗೇನಿಲ್ಲ, ಅದೆಲ್ಲ ಅವ್ರ ಹತ್ರ ಇವಾಗ ಈಗ ಇವಾಗ ನಾನು ಮಾತಾಡ್ತೀನಿ ಅವ್ರ ಹತ್ರ, ಮಾತಾಡ್ಬಿಟ್ಟು ಅವ್ರು ಕನ್ವಿನ್ಸ್ ಮಾಡಿ ಮಾತಾಡೋಣ ಅಂತ ಮಾತಾಡ್ಬಿಟ್ಟು ಅದೇನ್ ಕನ್ವಿನ್ಸ್ ಮಾಡ್ಬೇಕು ಸರ್, ಮಾಡ್ತಾರೆ. ಎಲ್ಲರಿಗೂ ಒಮ್ಮತ ತಗೊಂಡೇ ನಿರ್ಣಯ ಮಾಡ್ತಾರೆ. ಮಾಡ್ತೇನೆ. ಇವಾಗ ಶುಗರ್ ಫ್ಯಾಕ್ಟ್ರಿ ಹಾಕೋದು ಸರ್ಕಾರ ಹಾಕ್ಬೇಕಾಗೈತೆ, ಅದ್ರ ಬಗ್ಗೆ ಯಾವ್ದು ತಕರಾರಿಲ್ಲ, ಸರ್ಕಾರ ತೀರ್ಮಾನ ತಗೋಬೇಕಾಗೈತೆ, ಅದು ಮಾಡುತ್ತೆ. ಮುಖ್ಯಮಂತ್ರಿಗಳು ಇಷ್ಟರೊಳಗೆ ಇನ್ನೊಂದು ತಿಂಗಳಲ್ಲಿ ಬರ್ತಾರೆ ಇಲ್ಲಿಗೆ, ಕಾರ್ಯಕ್ರಮಕ್ಕೆ ಬಂದವಾಗ ಅಲ್ಲಿ ಕೂತ್ಕೊಂಡು ಮಾತಾಡಿ ಅದೇನು ತೀರ್ಮಾನ ಸರ್, ಮಾಡೋದು. ಈಗ ಬೇರೆ ಇನ್ನೊಬ್ರು ಏನೋ ಶುಗರ್ ಫ್ಯಾಕ್ಟ್ರಿ ಓಡಾಡಕತ್ತಾರ. ಇಲ್ಲ, ನಾನು ಹೇಳ್ತೀನಲ್ಲ ಇನ್ನೊಂದು 10 ಶುಗರ್ ಫ್ಯಾಕ್ಟ್ರಿಗಳು ಬರ್ಲಿ, ಸ್ವಾಗತ ಬಯಸ್ತೀನಿ. ನನಗೆ ಯಾವ್ದು ಬೇಡ ನಂಗಿಲ್ಲ, ನಾನು ಬಂದಷ್ಟು ನಮ್ಮ ರೈತರಿಗೆ ಅನುಕೂಲ ಎಲ್ಲನ ಇರ್ಲಿ. ನಮ್ಮ ಜಿಲ್ಲೆನಲ್ಲಿ ಬರ್ಬೇಕು ಇನ್ನೊಂದು 10 ಶುಗರ್ ಫ್ಯಾಕ್ಟ್ರಿ, ಯಾರನ್ನ ಹಾಕ್ಲಿ, ಅವ್ರ ಸ್ವಾಗತ ಬಯಸ್ತೀನಿ. ಇಂಥವ್ರು ಅಂತೇನಿಲ್ಲ. ಏನಿಲ್ಲ, ಈಗ ಜಾತಿ ಜನಗಣತಿ ನನ್ ಪ್ರವೇಶ ಇರಕ್ಕಿಲ್ಲ ಅದನ್ನ. ಅದ್ರ ಬಗ್ಗೆ ಮುಖ್ಯಮಂತ್ರಿಗಳು ಮಾತಾಡ್ತಾರ, ಅದಕ್ಕೆ ಸ್ವಾಗತ ಬಯಸ್ತೇನೆ. ಮುಖ್ಯಮಂತ್ರಿಗಳು ಏನು ಜಾತಿ ಗಣತಿ ಬಗ್ಗೆ ಏನು ಕೊಟ್ಟಿದಾರ ಅದ್ರ ಬಗ್ಗೆ ಸ್ವಾಗತ ಬಯಸ್ತೇನೆ. ಕೆಲವೊಂದಿಷ್ಟು ವಿರೋಧ ಬರ್ತಾ ಇದೆ. ಇಲ್ಲ, ಇದು ಯಾವತ್ತನ ಆಗ್ಲಿ ಒಂದ್ ದಿವಸ ಬಿಡುಗಡೆ ಮಾಡ್ಬೇಕಾಗಿತ್ತು. ಅದು ಸಾಹೇಬ್ರು ಎಲ್ಲಾರನ್ನ ವಿಶ್ವಾಸಕ್ಕೆ ತಗೊಂಡು ಮಾಡಿದ್ದಾರೆ. ಇದು ಒಂದು 6 ತಿಂಗಳ ಹಿಂದ್ಗಡೆನೆ ನಾವೆಲ್ಲರೂ ಬ್ಯಾಕ್ವರ್ಡ್ ಕ್ಲಾಸ್ನಿಂದ ಹಿಂದುಳಿದ ವರ್ಗದವರೆಲ್ಲ ನಾವು ಹೋಗ್ಬಿಟ್ಟು ಮುಖ್ಯಮಂತ್ರಿಗಳೇ ಬಿಡುಗಡೆ ಮಾಡ್ರಿ ಅಂತ ಹೇಳ್ಬಿಟ್ಟು ಕೇಳ್ಕೊಂಡಿದ್ದೀವಿ. ಎಲ್ಲ 42 MLAಗಳು ಹೋಗ್ಬಿಟ್ಟು ಮಾಡಿದ್ವಿ. ಬಟ್ ಅವತ್ತಿಗೂ ಅವರು ಹೇಳಿದ್ರು, ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು ಮಾಡ್ತೀನಿ, ನೀವು ಹೇಳ್ತೀರಂತ ಹೇಳ್ಬಿಟ್ಟು ನಾನು ಮಾಡಕ್ ಆಗಂಗಿಲ್ಲ, ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡ ಮೇಲೆನ ಆಮೇಲೆ ನಾನು ಮಾತಾಡ್ತೀನಿ ಅಂತ ಹೇಳಿದ್ರು. 6 ತಿಂಗಳಿನಲ್ಲಿ ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು ಇವತ್ತು ಮಾತಾಡ್ತಾರೆ. ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲ, ಅವರು ನಮ್ಮ ಪಕ್ಷದ ಹಿರಿಯರು, ಅವ್ರನ್ನ ಎಲ್ಲ ತಗೊಂಡೆ ವಿಶ್ವಾಸಕ್ಕೆ ತಗೊಂಡೆ. ಯಾಕಂದ್ರೆ ಅವರು ಖರ್ಗೆ ಸಾಹೇಬ್ರಾದ್ಮೇಲೆ ಅವರೇ ನೆಕ್ಸ್ಟ್ ಅಷ್ಟು ದೊಡ್ಡ ಹಿರಿಯರು. ಅವ್ರನ್ನ ಯಾವತ್ತಿಗೂ ನಾವು ಅವ್ರ ಬಗ್ಗೆ ಮಾತಾಡೋದು ತಪ್ಪಾಗುತ್ತೆ. ಅವ್ರ ವಿಚಾರ ಅವ್ರು ಹೇಳಿದಾರ, ಆದ್ರೆ ನಮ್ಮ ಹೈಕಮಾಂಡ್ ಆಗ್ಲಿ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತೆ ಎಲ್ಲರೂ ಕೂಡಿ ಅವ್ರಿಗೆ ಏನು ವಿಶ್ವಾಸಕ್ಕೆ ತಗೊಂಡು ಮಾಡ್ಬೇಕು ಮಾಡೇ ಮಾಡ್ತಾರೆ. ಸರ್, ಯಾವ ಜಾತಿ ಸರ್ವೆ ಮಾಡಿದ್ರಲ್ಲ ಸರ್, ಯಾವಾಗ ಮಾಡಿದಾರೆ ಸರ್ ಅದನ್ನ? ಶಾಸಕರಿಗೆ ನಿಮ್ಮ ಮನೆಗೆ ಬಂದಿದ್ರಾ ಸರ್ ಯಾವ ತರ ಸರ್ವೆ ಮಾಡಕ್ಕೆ? ಇವಾಗ ನಾವು ಅಧಿಕಾರದಲ್ಲಿ ಇದ್ದಿಲ್ಲ ಆ ಟೈಮ್ನಲ್ಲಿ. 15 ಒಳಗೆ ಆರ್ಡರ್ ಆಗೈತೆ ಅಂದ್ರೆ ಈಗ ಇದೇನೈತಿ, ನಾನು 2008 ಆದ್ಮೇಲೆ ನಾನಿಲ್ಲ. ಹಾಗಾಗಿ ನನಗೇನು ಗೊತ್ತಿದೆ, ನಡೀತಾ ಇದೆ, ನಡೆದೈತಿ. 2013ನಲ್ಲಿ ಯಾವಾಗ ನಮ್ಮ ಸರ್ಕಾರ ಬಂತು, ಅವಾಗ ಮುಖ್ಯಮಂತ್ರಿಗಳು ಇಮಿಡಿಯೇಟ್ ಆಗಿ ಅದಕ್ಕೆ ಚಾಲನೆ ಕೊಟ್ಟರು. ಅದು 18ನಲ್ಲೂ 19ನಲ್ಲಿ ಮುಗಿದಿರ್ಬೇಕು. ಮುಗಿದ್ಮೇಲೆ ಅದು ಹಂಗೆ 17ನಲ್ಲಿ ಮುಗಿದಿರ್ಬೇಕು. ಮುಗಿದ್ಮೇಲೆ ಮತ್ತೆ ಅದು ಟೈಮ್ ಹಿಡಿಯತ್ತಲ್ಲ, ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು ಮಾಡ್ಬೇಕಾಗುತ್ತೆ. ಹಾಗಾಗಿ ಮತ್ತೆ ನಮ್ಮ ಅದೃಷ್ಟ, ಮತ್ತೆ ಮುಖ್ಯಮಂತ್ರಿಗಳು ಅವತ್ತು ಸ್ಟಾರ್ಟ್ ಮಾಡಿದ್ರು, ಮತ್ತೆ ಇವತ್ತು ಅವ್ರನಿಂದಾನೇ ಬಿಡುಗಡೆ ಆಗ್ತದೆ. ನಿಮ್ದು ಸಂಪೂರ್ಣ ಬೆಂಬಲ ಇದೆ ಸರ್? ನಮ್ದು 100% ಬೆಂಬಲ ಇದೆ.